ವಿದ್ಯಾರ್ಥಿಗಳೇ, ಮಗ್ದುಮ್ ನವೋದಯ ಕ್ಲಾಸಸ್ಗೆ ಸ್ವಾಗತ. ನಾವು ಹಿಂದಿನ ತರಗತಿಯಲ್ಲಿ ಸಂಧಿಗಳು ಅಂದ್ರೆ ಏನು, ಸಂಧಿಗಳಲ್ಲಿ ಬರುವಂತಹ ಪ್ರಮುಖ ಪ್ರಕಾರಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಹಾಗಾದ್ರೆ ಸಂಧಿಗಳಲ್ಲಿ ಪ್ರಮುಖವಾಗಿ 2 ಪ್ರಕಾರಗಳಿವೆ. ಮೊದಲನೇದಾಗಿ ಸಂಸ್ಕೃತ ಸಂಧಿ, ಎರಡನೇದು ಕನ್ನಡ ಸಂಧಿ. ಸೊ ನಾವಿವತ್ತು ಕನ್ನಡ ಸಂಧಿಗಳ ಕುರಿತಾಗಿ ನೋಡೋಣ. ಕನ್ನಡ ಸಂಧಿಗಳಲ್ಲಿ ಪ್ರಮುಖವಾಗಿ 3 ಪ್ರಕಾರಗಳು. ಮೊದಲನೇದು ಲೋಪ ಸಂಧಿ, ಎರಡನೇದು ಆಗಮ ಸಂಧಿ, 3 ಆದೇಶ ಸಂಧಿ. ಸೊ ನಾವಿವತ್ತು ಮೊದಲನೇದು ಲೋಪ ಸಂಧಿಯನ್ನು ಕುರಿತು ನೋಡೋಣ. ಲೋಪ ಸಂಧಿ ಅಂತಂದ್ರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಅಕ್ಷರವು ಲೋಪವಾಗುವುದಕ್ಕೆ ಲೋಪ ಸಂಧಿ ಎನ್ನುತ್ತೇವೆ. ಇಲ್ಲಿ ಸ್ವರದ ಮುಂದೆ ಸ್ವರವು ಬಂದು, ಈಗ ನಿಮಗೆ ಉದಾಹರಣೆ ಕೊಡ್ತೀನಿ, ಅರ್ಥ ಆಗ್ತದೆ. ಉದಾಹರಣೆಗೆ ನೀರು ಪ್ಲಸ್ ಇಲ್ಲ, ನೀರಿಲ್ಲ. ಇಲ್ಲಿ ಸ್ವರದ ಮುಂದೆ ಸ್ವರವು ಬಂದು, ಇದು ಪೂರ್ವ ಪದ, ನೀರು ಪೂರ್ವ ಪದ, ಇಲ್ಲ ಉತ್ತರ ಪದ. ಸೊ ಈ ಪೂರ್ವ ಪದ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಅಕ್ಷರ, ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಉ ಎಂಬ ಸ್ವರ ಇದೆ. ಆಮೇಲೆ ಉತ್ತರ ಪದದ ಮೊದಲನೇ ಅಕ್ಷರದಲ್ಲಿ ಇ ಎಂಬ ಸ್ವರ ಇದೆ. ಉ ಮತ್ತು ಈ ಸ್ವರಗಳು ಸ್ವರದ ಮುಂದೆ ಸ್ವರವು ಬಂದು ಉ ಮತ್ತು ಈಗಳು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಅಕ್ಷರ ಅಂದ್ರೆ ಉ ಇದು ಲೋಪವಾಗುತ್ತದೆ. ಇಲ್ಲಿ ನೀರಿಲ್ಲ, ಈ ಶಬ್ದದಲ್ಲಿ ಉ ಅಕ್ಷರವು ಲೋಪವಾಗಿದೆ. ಸೊ ನಾವಿದನ್ನ ಲೋಪ ಸಂಧಿ ಅಂತೇಳಿ ಕರಿತೇವೆ. ಎರಡನೇ ಉದಾಹರಣೆ ಊರು ಪ್ಲಸ್ ಅಲ್ಲಿ, ಊರಲ್ಲಿ. ಇಲ್ಲಿ ಪೂರ್ವ ಪದದ ಮೊದಲನೇ ಅಕ್ಷರ ಕೊನೆಯ ಅಕ್ಷರ ಉ ಇದೆ, ಉತ್ತರ ಪದದ ಮೊದಲನೇ ಅಕ್ಷರ ಅ. ಉ ಮತ್ತು ಅ ಸ್ವರಗಳು ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಇಲ್ಲಿ ಅ ಸ್ವರ ಬಂದಿದೆ, ಆದ್ರೆ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಉ ಸ್ವರ ಇದೆ. ಈ ಉ ಸ್ವರ ಇಲ್ಲಿ ಲೋಪವಾಗಿದೆ. ಮುಂದಿನ ಉದಾಹರಣೆ ನೋಡಿ, ಮಾಡು ಪ್ಲಸ್ ಇಸು, ಮಾಡಿಸು. ಇಲ್ಲಿ ಕೂಡ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಉ ಸ್ವರ ಇದೆ, ಉತ್ತರ ಪದದ ಮೊದಲನೇ ಅಕ್ಷರದಲ್ಲಿ ಈ ಸ್ವರ ಇದೆ. ಉ ಮತ್ತು ಈ ಸ್ವರಗಳು ಸಂಧಿ ಕಾರ್ಯ ಆದ ಮೇಲೆ ಇಲ್ಲಿ ಈ ಸ್ವರವು ಆದೇಶವಾಗಿ ಬಂದಿದೆ. ಸೊ ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ, ಇಲ್ಲಿಯೂ ಕೂಡ ಉ ಅಕ್ಷರ ಲೋಪವಾಗಿದೆ. ಸೊ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಅಕ್ಷರವು ಲೋಪವಾಗುವುದಕ್ಕೆ ನಾವು ಲೋಪ ಸಂಧಿ ಅಂತೇಳಿ ಕರಿತೀವಿ. ಇದಿಷ್ಟು ಲೋಪ ಸಂಧಿಯ ಕುರಿತಾದಂತಹ ವ್ಯಾಖ್ಯಾನ ಮತ್ತು ಉದಾಹರಣೆ. ತಮ್ಮೆಲ್ಲರಿಗೂ ಇದು ಅರ್ಥ ಆಗಿದೆ ಅನ್ಕೋತೀನಿ. ಮುಂದಿನ ಒಂದು ತರಗತಿಯಲ್ಲಿ ನಾವು ಆಗಮ ಸಂಧಿ ಮತ್ತು ಆದೇಶ ಸಂಧಿಯನ್ನು ಕುರಿತು ನೋಡೋಣ. ಧನ್ಯವಾದಗಳು.